ನಮಸ್ಕಾರ ವೀಕ್ಷಕರೇ, ಇವತ್ತು ಮಸಾಲ ವಡೆ ಹೇಗೆ ಮಾಡೋದು, 3 ರೀತಿಯಲ್ಲಿ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ಇನ್ನೂ ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಮೊದಲಿಗೆ ವೀಕ್ಷಕರೇ, ಇಲ್ಲಿ ನಾನು 200 ಗ್ರಾಮ್ ಕಡಲೆಬೇಳೆನ ಮೊದಲಿಗೆ ನೆನೆಕೊಂಡಿದ್ದೆ. ಈ ಬೇಳೆನ ನುಣ್ಣಗೆ ರುಬ್ಕೊಳ್ಳೋಣ. ಇವಾಗ ನುಣ್ಣಗೆ ಅಂದರೆ ಜಾಸ್ತಿ ನುಣ್ಣಗೆ ಬೇಡ, ಒಂದು 90% ನುಣ್ಣಗಾಗೋಷ್ಟು ರುಬ್ಕೊಳ್ಳೋಣ. ಲಾಸ್ಟಿಗೆ ಸ್ವಲ್ಪ ಕಡಲೆಬೇಳೆ ಮಿಗಿಸ್ಕೊಂಡಿರಿ. ಲಾಸ್ಟಿಗೆ ಹೇಳ್ತೀನಿ ನಾನು ಏನಕ್ಕೆ ಇದು ಅಂತ. ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಒಂದು 90% ಮಾಡ್ಕೊಳ್ಳಿ ಸಾಕು. ಹಾಗಾಗಿ ಒಂದು ಸ್ವಲ್ಪ ಕಡಲೆಬೇಳೆ ಇದ್ರೂ ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ ಹಾಗಾಗಿನೇ ತಿನ್ನೋಕ್ಕೆ. ನಾವು ನೀರು ಹಾಕ್ತಲೇ ರುಬ್ಬೋದ್ರಿಂದ ಹಾಗೆ ಒಂದೊಂದು ಬೇಳೆ ಉಳ್ಕೊಳ್ಳುತ್ತೆ, ಅದು ಪರವಾಗಿಲ್ಲ. ಹಾಗೆ ಇದ್ರೂ ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ ಹಂಗೇನೆ ತಿನ್ನೋಕ್ಕೆ. ಇವಾಗ ಆ ರುಬ್ಬಿರೋ ಅಂಥ ಬೇಳೆನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ತಟ್ಟೆಗೆ. ಇವಾಗ ಅದೇ ಜಾರಿಗೆ ಮಸಾಲೆ ರುಬ್ಕೊಳ್ಳೋಣ. 1 ಇಂಚು ಶುಂಠಿ ತಗೊಂಡಿದ್ದೀನಿ, 1 ಇಂಚು ಚಕ್ಕೆ, ಒಂದು ಸ್ವಲ್ಪ ಲವಂಗ, ಒಂದು 10 ಕಾಳಷ್ಟು ಮೆಣಸುಕಾಳು, ಒಂದು ಬೆಳ್ಳುಳ್ಳಿನ ಸುಲ್ಕೊಂಡಿದ್ದೀನಿ, 8 ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಅವಾಗಲೇ ಮಿಗಿಸ್ಕೊಂಡಿದ್ವಲ್ಲ ಬೇಳೆನ ಇವಾಗ ಹಾಕ್ಕೊಳ್ಳಿ. ಆ ಮಸಾಲೆ ನುಣ್ಣಗೆ ರುಬ್ಬಕ್ಕೆ ಆಗೋದಿಲ್ಲ ಅಂತಲೇ ಈ ಬೇಳೆ ಮಿಗಿಸ್ಕೊಂಡಿದ್ದೆ. ನೋಡಿ, ಈ ಥರ ನುಣ್ಣಗೆ ರುಬ್ಬಬೇಕು. ಚಕ್ಕೆ ಲವಂಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಸಾಫ್ಟ್ ಆಗಿರಬೇಕು. ಆ ರೀತಿ 2ನೇ ಸಲ ನಾವು ಮಸಾಲೆ ಹಾಕಿರೋದನ್ನ ರುಬ್ಕೋಬೇಕಾಗುತ್ತೆ. ನೋಡಿ, ಇವಾಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೊಳ್ಳೆ ರೀತಿಯಲ್ಲಿ ಎಲ್ಲ ಚೆನ್ನಾಗಿ ಕೋಟಿಂಗ್ ಆಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸುಮ್ಮನೆ ಹಾಗೆ ಈರುಳ್ಳಿ ಮೆಣಸಿನ್ಕಾಯಿ ಹಾಗಾಗಿ ಹಾಕ್ಬಿಟ್ಟು ಮಾಡೋದ್ರಿಂದ ಈ ರೀತಿ ಮಸಾಲೆ ರುಬ್ಬಿ ಮಸಾಲೆ ವಡೆ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಒಂದು ವಡೆ ತಿನ್ನೋ ಜಾಗದಲ್ಲಿ ಒಂದು 5-6 ವಡೆ ತಿನ್ಬೋದು, ಆ ರೀತಿ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಇವಾಗ 2 ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹೆಚ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಅಷ್ಟೇ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಎಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲೇ ತಗೊಂಡಿರೋದು, ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಅದೇ ಒಂದು ಚಿಟಕಿ ಸೋಡಾ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಒಂದ್ಸಲ ಕೋಟಿಂಗ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಈರುಳ್ಳಿಗೆ ಚೆನ್ನಾಗಿ ಹತ್ಕೋಬೇಕು ಮಸಾಲೆ ಎಲ್ಲ. ಆ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ವಡೆಗಳು ತುಂಬ ರುಚಿಯಾಗಿ ಗರಿ ಗರಿಯಾಗಿ ಬರ್ತವೆ. ಈ ರೀತಿ ಮಿಕ್ಸಿಂಗ್ ಮಾಡ್ಕೊಬಿಟ್ರೆ ಸಾಕು, ವಡೆಗಳು ಚೆನ್ನಾಗಿ ಬರ್ತವೆ. ಇದರಲ್ಲೇ ನಾವು ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ. ವಡೆಗಳಿಗೆ ಎಷ್ಟು ಬೇಕೋ ಅಷ್ಟು ಮಸಾಲೆ ಹಾಕೊಂಡು ಉಪ್ಪು ಹಾಕೊಂಡು ನೀಟಾಗಿ ಈ ರೀತಿ ಕಲಸಿಟ್ಕೊಬಿಟ್ರೆ ವಡೆ ಸಕ್ಕತ್ತಾಗಿ ಬರ್ತವೆ. 3/4 ಭಾಗ ಕೆಲಸ ಮುಗ್ದೇ ಹೋಗುತ್ತೆ. ಇವಾಗ ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡು ಒಂದು 250 ಗ್ರಾಮ್ ಆಗುವಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ನೋಡಿ, ಈ ರೀತಿ ಒಂದು ಸ್ವಲ್ಪ ಹಾಕಿ ಬಿಟ್ಟು ನೋಡಿದ್ರೆ ಅದು ಮೇಲಕ್ಕೆ ಬರುತ್ತೆ. ಹಾಗೆ ಬಂದಿದೆ ಅಂತ ಅಂದರೆ ಅವಾಗ ಎಣ್ಣೆ ಕಾದಿದೆ ಅಂತ. ಇವಾಗ ಎಣ್ಣೆ ಕಾದಿದೆ. ಇವಾಗ ತಟ್ಬಿಟ್ಟು ವಡೆನ ಬಿಡೋಣ ಎಣ್ಣೆ ಒಳಕ್ಕೆ. ಹೇಗೆ ತಟ್ಟೋದು ಅಂತ ತೋರಿಸ್ತೀನಿ ನೋಡಿ. ಒಂದು ಕೈಯಲ್ಲಿ ಈ ರೀತಿ ಉಂಡೆ ತಗೋಬೇಕು, ಇನ್ನೊಂದು ಕೈ ನೀರು ಮಾಡಿಕೊಂಡು ಆ ಉಂಡೆ ಇಟ್ಕೊಂಡು ಅಂಗೈ ಅಗಲ ತಟ್ಕೊಳ್ಳೋಣ. ಈ ರೀತಿ ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ತಟ್ಕೊಳ್ಳಿ. ಇವಾಗ ಹುಷಾರಾಗೆ ತಕ್ಕೊಂಡು ಎಣ್ಣೆ ಒಳಕ್ಕೆ ಬಿಟ್ಕೊಳ್ಳಿ. ಇನ್ನು ನೆಕ್ಸ್ಟು ಇದೇ ರೀತಿ ತೊಟ್ಕೊಂಡು ಬಿಟ್ಕೊಳ್ಳೋಣ. ಒಂದು ಸಲ ತೇಲಿಸ್ಬೇಕಾದ್ರೆ 3 ವಡೆಗಳಾಗ್ತವೆ. ಈ ಥರ ಅಗ್ಲಕ್ಕೆ ತೊಟ್ಕೊಳ್ಳೋ ಅಂಥದ್ದು. ನಾನು ಸಣ್ಣ ಬಾಣಲಿ ಇಟ್ಕೊಂಡಿರೋದು, ನೀವೇನಾದ್ರು ದೊಡ್ಡ ಬಾಣಲಿ ಇಟ್ಕೊಂಡಿದ್ರೆ ಅದರಲ್ಲಿ ಇನ್ನೂ ಜಾಸ್ತಿ ಹಾಕೋಬಹುದು. ಇವಾಗ ವೀಕ್ಷಕರೇ, ವಡೆಗಳು ಬ್ರೌನ್ ಕಲರ್ ಬರಬೇಕು, ಆ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಹೇಳಬೇಕು ಅಂದರೆ ಡೀಪ್ ಫ್ರೈ ಮಾಡಬೇಕು, ಒಂಥರ ಕೆಂಪು ಕಲರ್ ಬರಬೇಕು, ಆ ರೀತಿ ರೋಸ್ಟ್ ಆಗೋ ರೀತಿ ನಾವು ತೇಲಿಸ್ಕೋಬೇಕಾಗುತ್ತೆ. ನೋಡಿ, ವಡೆಗಳು ಸ್ವಲ್ಪ ನಾವು ಹಾಕಿದ ತಕ್ಷಣ ಎಣ್ಣೆ ಒಳಕ್ಕೆ ಅದು ಕೆಳಕ್ಕೆ ಹೋಗಿ ಅಂಟ್ಕೊಬಿಡುತ್ತೆ. ಅದು ಒಂದು ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ಎಣ್ಣೆ ಮೇಲಕ್ಕೆ ಬಂದ್ಬಿಡುತ್ತೆ. ಆ ರೀತಿ ತೇಲ್ಕೊಂಡು ಬಂದರೆ ನಾವು ಹಿಟ್ಟನ್ನು ಸರಿಯಾಗಿ ಕಲಸಿದ್ದೀವಿ ಅಂತ. ನೋಡಿ, ಇವಾಗ ಬ್ರೌನ್ ಕಲರ್ ಬರಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳೋಣ. ಅಗ್ಲಕ್ಕೆ ದಪ್ಪಗೆ ವಡೆ ಹಾಕ್ಬೇಕಾದ್ರೆ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಅದು ಜಾಸ್ತಿ ಇಟ್ಟಿರೋದ್ರಿಂದ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಕಡೆನೂ. ನೋಡಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ವಡೆಗಳನ್ನ ಎಣ್ಣೆಯಿಂದ ತೆಕ್ಕೊಂಡು ಸೈಡಿಗೆ ಇಟ್ಕೊಳ್ಳೋಣ. ಇನ್ನು ನೆಕ್ಸ್ಟು ಹಾಕ್ಬೇಕಾದ್ರೆ ನಾನು ಸಣ್ಣ ವಡೆಗಳನ್ನ ಹಾಕ್ಕೋತಾ ಇದ್ದೀನಿ. ನೋಡಿ, ಎಷ್ಟು ಸಣ್ಣಗೆ ಹಾಕೋತೀನಿ ಅಂತಂದರೆ ಇದು ಒಂದು 10 ಹಾಕೋಬೋದು ಒಂದೇ ಸಲ, ಆ ರೀತಿ ಹಾಕೋತಾ ಇದ್ದೀನಿ. ಒಂದೇ ಸ್ವಲ್ಪ ಹಿಟ್ಟನ್ನು ತಗೊಂಡು ಬೆಳ್ಳಲ್ಲೇ ಸ್ವಲ್ಪ ಹದ ಮಾಡಿಕೊಂಡು ಅಗ್ಲಕ್ಕೆ ಆವಾಗ ಎಣ್ಣೆಗೆ ಬಿಟ್ಕೊಳ್ಳಿ. ತುಂಬ ರುಚಿಯಾಗಿ ಬರುತ್ತೆ. ಇದಂತೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನಾವು ಸ್ವಲ್ಪ ಹಿಟ್ಟಲ್ಲೇ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ರುಚಿಯಾಗಿ ಬರುತ್ತೆ. ಬೇಗನೂ ಸಹ ಬೇಯ್ಕೊಳ್ಳುತ್ತೆ ಇದು. ಒಂದೇ ಸಲ ಒಂದು 10 ವಡೆನ ತೇಲಿಸ್ಕೋಬೋದು ಈ ಥರ ಹಾಕಿದ್ರೆ. ಈ ರೀತಿ ಸಣ್ಣ ವಡೆಗಳನ್ನ ನಮ್ಮ ಊರಲ್ಲಿ ಹಾಕ್ತಾ ಇದ್ರು, ಅವಾಗ ನೋಡ್ತಾ ಇದ್ದೆ. 10 ರೂಪಾಯಿಗೆ 5, 2 ರೂಪಾಯಿಗೆ 1 ಅಂತ ಕೊಡೋರು. ಇಷ್ಟೇ ಪುಟಾಣಿಯಾಗಿರೋವು ವಡೆಗಳು ತುಂಬ ಚೆನ್ನಾಗಿ ಕಾಣ್ತಾ ಇದ್ವು ಕಣ್ಣಿಗಂತೂ. ರುಚಿನೂ ಹಾಗೆ ಚೆನ್ನಾಗಿತ್ತು ಅಂತಲೇ ಅಂದ್ಕೊಳ್ಳಿ.
ಅದನ್ನ ಸ್ವಲ್ಪ ನೆನ್ಪು ಮಾಡಿಕೊಂಡು ಇದೇ ಥರ ಮಸಾಲೆ ವಡೆ ಮಾಡ್ತಾ ಇದ್ದೀನಿ ನಾನು. ಈ ಥರನೂ ಮಾಡ್ಕೋಬೋದು. ಮಕ್ಕಳೆಲ್ಲ ಮನೇಲಿ ಜಾಸ್ತಿ ಇರ್ಬೇಕಾದ್ರೆ ದಪ್ಪ ದಪ್ಪ ವಡೆನೇ ಹಾಕೋದಿಕ್ಕಾಗೋದಿಲ್ವಲ್ಲ, ಅವಾಗ ಈ ರೀತಿ ಸಣ್ಣ ಸಣ್ಣದಾಗಿ ಮಾಡ್ಕೊಬಿಟ್ರೆ ಒಂದೊಂದು ಎರಡೆರಡು ಕೊಡ್ಕೊಂಬರ್ಬೋದು. ಮಕ್ಳಿಗೆ ಒಂದೊಂದು ಸಾಲದಿಲ್ವಲ್ಲ, ಅವಾಗ ಮಕ್ಕಳಿಗೆ 2, 3 ಅಂತ ಕೊಟ್ಟರೆ ಅವರು ಖುಷಿಯಾಗಿ ತಿಂತಾರೆ ಅಲ್ವಾ. ಈ ರೀತಿನೂ ಮಾಡ್ಕೋಬೋದು. ಇವಾಗ ನೋಡಿ ವೀಕ್ಷಕರೇ, ಈ ರೀತಿ ನೋಡಿ ಕಲರ್ ಬಂದಿದೆ, ಬ್ರೌನ್ ಕಲರ್ ಬಂದಿದೆ. ಈ ರೀತಿ ಬಂದರೆ ಸಾಕು, ಎತ್ಕೊಬಿಡಿ. ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟರೆ ಸೀದೋಗ್ಬಿಡುತ್ತೆ. ನೋಡಿ ಬೇಯಿಸ್ಕೋಬೇಕಾಗುತ್ತೆ. ನಾವು ಸಣ್ಣ ಸಣ್ಣದಾಗಿ ಹಾಕಿರೋದ್ರಿಂದ ಬೇಗ ಬೆಂದೋಗುತ್ತೆ ಈ ಥರ ವಡೆ. ಇವಾಗ ವಡೆ ಕಪ್ಪಾಗೋಕ್ಕೂ ಮುಂಚೆ ಎಣ್ಣೆಯಿಂದ ಎತ್ಕೊಬಿಡೋಣ. ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ. ಮೇಲೆಲ್ಲ ಗರ್ಗರಿಯಾಗಿ ಒಳಗೆಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ. ಇದು ಸಣ್ಣ ವಡೆ ಆಗಿರೋದ್ರಿಂದ ಬೇಗನೆ ಬೆಂದಿರುತ್ತೆ. ಇವಾಗ ಎತ್ಕೊಬಿಡೋಣ. ಇನ್ನು ನೆಕ್ಸ್ಟ್ ಇಬ್ಬೆ ಹೇಗೆ ಹಾಕ್ತೀನಿ ಅಂತಂದರೆ, ಚುಟ್ಕಿ ತಗೊಳ್ಳಿ, ಉಂಡೆ ಥರ ಸಣ್ಣ ಉಂಡೆ ಥರ ಎಣ್ಣೆ ಒಳಕ್ಕೆ ಹಾಕ್ತಾ ಬನ್ನಿ. ಇದೇ ರೀತಿ ಒಂದು 20 ಹಾಕೋಬೋದು ನಾವು. ನೀವು ಈ ರೀತಿ ವಡೆ ಹಾಕಿದ್ರೆ ಒಂದು 100 ಗ್ರಾಮ್ ತೊಗೊಂಡ್ರೆ ಸಾಕು ಬೇಳೆ, ಅದರಲ್ಲೇ ಒಂದು 50-60 ವಡೆಗಳನ್ನ ಆಗೋಗುತ್ತೆ. ನನಗೆ ಎಲ್ಲ ವಡೆಗಿಂತ ಈ ವಡೆನೇ ತುಂಬ ಇಷ್ಟ ಆಯಿತು. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಸಾಫ್ಟ್ನೆಸ್ಸು ಅಂತಲೇ ಇಲ್ಲ. ಇದು ಗರಿಯಾಗಿ ತಿನ್ನಬೇಕು ಅನ್ನೋರು ಈ ರೀತಿ ಹಾಕ್ಕೊಳ್ಳಿ, ವಡೆನ ಸಖತ್ತಾಗಿ ಬರುತ್ತೆ ಮಾತ್ರ. ಕ್ರಿಸ್ಪಿಯಾಗಿ ತುಂಬ ಖಾರವಾಗಿ ಸಖತ್ತಾಗಿರುತ್ತೆ. ಇದು ಕೂಡ ಅಷ್ಟೇ, ಬೇಗನೆ ಬೆಂದೋಗುತ್ತೆ. ಸ್ವಲ್ಪ ಹಿಟ್ಟು ಹಾಕೋದ್ರಿಂದ ನಾವು ತುಂಬ ಬೇಗ ಬೆಂದೋಗುತ್ತೆ. ನೀವು ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರಿ ಅಂತ ಅಂದರೆ 1-2 ನಿಮಿಷ 3 ನಿಮಿಷದೊಳಗೆ ಬೆಂದೋಗಿರುತ್ತೆ. ಡಾರ್ಕ್ ಕೆಂಪು ಕಲರ್ ಬಂದಿರುತ್ತೆ, ತುಂಬ ರುಚಿಯಾಗಿ ಬರುತ್ತೆ, ಗರಿಯಾಗಿ ಬೆಂದಿರುತ್ತೆ. ನೋಡಿ ಇಲ್ಲಿ ನಾನು ಹಾಕಿ 1 ನಿಮಿಷಕ್ಕೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ನಾನು ಇದನ್ನು ಒಂದು 3 ನಿಮಿಷ ಅಷ್ಟೇ ಫ್ರೈ ಮಾಡಿದ್ದು ಎಣ್ಣೆಯಲ್ಲಿ, ಬೇಗನೆ ಆಗೋಗುತ್ತೆ. ಇದು ವಡೆಗಳು ಒಂದು 20 ಇದ್ದಾವೆ ಇಲ್ಲಿ ಬಾಣಲಿ ಒಳಗೆ. ಸಣ್ಣ ಬಾಣಲಿ ನಾನು ಹಾಕೊಂಡಿರೋದು. ನೀವು ಇನ್ನೂ ಸ್ವಲ್ಪ ದೊಡ್ಡ ಬಾಣಲಿನ ಇಟ್ಕೊಂಡ್ರೆ ಅದ್ರಲ್ಲಿ 40 ವಡೆನೇ ಹಾಕೋಬೋದು. ಈ ರೀತಿ ಆದರೆ ತುಂಬ ರುಚಿಯಾಗಿ ಬರುತ್ತೆ. ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಸಹ ಇಷ್ಟ ಆಗೇ ಆಗುತ್ತೆ. ಇವಾಗ ನೋಡಿ ಡಾರ್ಕ್ ಕೆಂಪು ಕಲರ್ ಬಂದಾದ್ಮೇಲೆ ತಕ್ಕೋತಾ ಇದ್ದೀನಿ. ಒಂದು 3 ನಿಮಿಷ ಅಷ್ಟೇ ನಾನು ಫ್ರೈ ಮಾಡಿರೋದು. ನೋಡಿ ಒಂದೇ ಹಿಟ್ಟಿನಲ್ಲಿ 3 ರೀತಿಯಾದ ಮಸಾಲ ವಡೆಗಳು ರೆಡಿ ಆದವು. ತುಂಬ ರುಚಿಯಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಇದೇ ಥರ ಈಸಿ ರೆಸಿಪೀಸ್ ನಿಮಗೆ ಬೇಕು ಅಂತಂದರೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.